ಏನೇನು ಬಂದಿಲ್ಲ ಸರ್. ನಾನು ಏನ್ ಲಿಸ್ಟ್ ತೋರಿಸಿದ್ದೆ ಅದು ಏನೇನು ಇನ್ನೂ ಒಂದು ಬಂದಿಲ್ಲ. ಒಂದು ಖರ್ಚಿಪು ಆಚೆ ಬಂದ. ಏನ್ ಕೊಟ್ಟಿದ್ಯಾ? ಏನಾದ್ರು ಕಾಸು ಕೊಟ್ಟಿದ್ಯಾ? ಏನಾದ್ರು ಸಪೋರ್ಟ್ ಮಾಡಿದ್ಯಾ? ಹೂ ಆರ್ ಯು? ಯಾರೋ ನೀನು? ಯಾವ ಊರು? ಏನ್ ನಿಮ್ಮ ಅಪ್ಪ ಹೆಸರು? ಮಾತಾಡೋ ಯಾರೋ. ನೀವೇ ನೋಡ್ತಾ ಇದ್ದೀರಾ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಫೇಮಸ್ ಇದ್ರು ಬಿಗ್ ಬಾಸ್ ಹೋಗ್ ಬಂದ್ಮೇಲೆ ಕರ್ನಾಟಕ ಜನತೆ ಒಬ್ಬೊಬ್ರು ಯಾ ಲೆಕ್ಕಕ್ಕೆ ಮುತ್ಕೊಳ್ತಾರೆ, ಎಷ್ಟು ಪಬ್ಲಿಸಿಟಿ ಸಿಗ್ತಾ ಇದೆ, ಎಷ್ಟು ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಇಲ್ಲಿನೇ ಗೆಲ್ಲೋದು ಸರ್. ಯಾಕಂದ್ರೆ ಎಲ್ಲರೂ ಕಾಮಿಡಿ ಅಂತ ಅವನಿಗೆ ನಾನು ಜಾಸ್ತಿ ಬೈದಿರೋದು. ಯಾಕಂದ್ರೆ ನನಗೆ ಅಷ್ಟು ಮೋಸ ಆಗಿದೆ, ಅದರಿಂದ ಬೈತಾ ಇದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಅದು ಮೊನ್ನೆ ಕಾಲ್ ಮಾಡಿದ್ರು, ವೈಲ್ಡ್ ಕಾರ್ಡ್ ಎಂಟ್ರಿ ತಿರ್ಗಾ 3 ದಿವಸಕ್ಕೆ ಹೋಗ್ತೀನಿ ಅಂತ. ನಾನು ಹೇಳಿದೆ 3 ದಿವಸ ಅಂದ್ರೆ ಮಾತ್ರ ಹೋಗ್ತೀನಿ. ಯಾಕಂದ್ರೆ ನನಗೆ ಅಲ್ಲಿ ಊಟ ನನಗೆ ಬೇಕಾದ ಸಿಗ್ತಾ ಇಲ್ಲದಿರೋದ್ರಿಂದ ನನಗೆ ಟಯರ್ಡ್ ಆಗ್ತಾ ಇದೆ. ಅದರಿಂದ ನಾನು 3 ದಿವಸ ಅಂತ ಬರ್ತೀನಿ ಅಂತ ಹೇಳಿದ್ದೀನಿ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ಅಷ್ಟ್ರಲ್ಲಿ ನೋಡಿದ್ರೆ ಈಗ ನನ್ನ ಮಗ ಒಂದು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆದ. ಇದರಿಂದ ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪಿ. ನನಗೆ ರಕ್ಷಿತಾ ಇಷ್ಟ, ಅಶ್ವಿನಿ ಗೌಡ ಅವ್ರ ಇಷ್ಟ, ರಘು ಇಷ್ಟ, ಸ್ಪಂದನ ಇಷ್ಟ. ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ಅಲ್ಲ, ನನಗೆ ಗಿಲ್ಲಿ ಗೆಲ್ಬಾರ್ದು ಅಷ್ಟೇ ಹೇಳೋದು. ನಾನು ಇನ್ ಮಿಕ್ಕಿದವರೆಲ್ಲ ಯಾರ ಗೆಲ್ಬೋದು ಗೆಲ್ಲಿ ಅಂತ, ಆದ್ರೆ ಗಿಲ್ಲಿನೇ ಗೆಲ್ಲೋದು. ಆಯ್ತಪ್ಪ ನಿಲ್ಸ್ಬಿಡಿ ಸರ್. ಬಾಯ್ಲೆ ಬಾರೋ ತಗೊಳ 10,000. ಯಾಕೆ ಸರ್? ಚಾಕೋ ತಣ್ಣ ನಿಂಬೆಹಣ್ಣು ಮಾಡಿಸ್ಕೊ. ಸರ್ ನಾನು ಮಾರಿದ್ದಲ್ಲ ಸರ್. ನಾನು ಅಲ್ಲಲ್ಲ, ಅದನ್ನೇ ಫುಲ್ ಹೇಳ್ತೀನಿ. ಅಂಜನ್ ಅಂತ ನನಗೆ ಗುಡ್ ಫ್ರೆಂಡ್. ನೋಡಿದ್ರೆ ಇವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಒಂದು 2 ಫಂಕ್ಷನ್ ಅಲ್ಲಿ ನನಗೆ ಚೀಫ್ ಗೆಸ್ಟ್ ಆಗಿ ಕರೆದಾಗ ನನ್ನ ಜೊತೆ ಬಂದು ಪಕ್ಕನೆ ಕುತ್ಕೊಂಡಿದ್ರು. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ. ಅದು ಯಾಕೆ ಬೇಡ ಸರ್? ಇದೊಳ್ಳೆ ಬ್ಲೇಸರ್ ಕೇಳಿದ್ರು. ಅಲ್ಲ, ಸೇಲ್ಗೆ ಏನ್ ಬೇಕಾದ್ರು ಸರ್, 15 ಬ್ಲೇಸರ್ ಬೇಕು, 50 ಶರ್ಟ್ ಬೇಕು, ಎಲ್ಲ ನೀವು ಡೀಲ್ ಮಾಡ್ತೀರಿ. ನಿಮ್ನು ಕೇಳ್ತೀನಿ ಸರ್. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಯಾವ್ದು ಅನ್ನಿಸ್ತದ? ಆತರ ಅನ್ಸುತ್ತೆ ಏನಾದ್ರು? ವಾರ ಇದ್ದಂಗೆ ಒಂದು 20 ಲಕ್ಷದ್ದು ಯುರೋಪಿಯನ್ ಡಾಬರ್ಮೆನ್, ಅದನ್ನ ಅವ್ರಿಗೆ ಟರ್ಮ್ ಸಿಗ್ಬೇಕು ಅಂತ ಕೊಟ್ಟೆ. ಏನು ಹೇಳಕ್ಕೂ ಒಂದ್ ದಿವಸ ಬಾಯಿದೆ ಅಂತ ಏನ್ ಬೇಕಾದ ಏನ್ ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. 2ನೇ ಪಾರ್ಟಿನೂ ಫ್ರೀ ಕೊಟ್ಟವನೆ. 3ನೇ ಪಾರ್ಟಿ 30,000ಕ್ಕೆ ಸೇಲ್ಗೆ ಇಟ್ಟಿದ್ದಾನೆ. ಥ್ಯಾಂಕ್ಸ್, ಲವ್ ಯು. ಟಕ್ ಅಂತ ನನಗೆ ಎಲ್ಲಾ ಬ್ರೀಡರ್ಸ್ ಪರಿಚಯ. ಟಕ್ ಅಂತ ಮೆಸೇಜ್ ಬಂತು, ಸರ್ ಆ ಕ್ವಾಲಿಟಿ ನಾಯಿ ನಿಮ್ದೇನೆ. ತರ ಸ್ಲಮ್ ಅಲ್ಲಿ ಇರೋನ ಹತ್ರ ಅಷ್ಟು ಹೈ ಬ್ರೀಡರ್ ಚಾನ್ಸೇ ಇಲ್ಲ, ನಿಮ್ದೇನೆ ನೋಡಿ ಅಂತ ಫೋಟೋ ಕಳ್ಸಿದ್ರು. ನನಗೆ ಪಿತ್ತ ನೆತ್ತಿಗೆ ಏರ್ಬಿಡ್ತು. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ. ಅವ್ನು ಇಟ್ಕೊಂಡು ನಾನು ಆಲ್ರೆಡಿ ಅವನ ಹತ್ರ ಮಾತಾಡ್ಬಿಟ್ಟಿದ್ದೆ. ಏನಂತ ಮಾತಾಡಿದ್ದೆ? 30,000ಕ್ಕೆ ಎಲ್ಲಿ ಬರ್ಬೇಕಪ್ಪ, ನಾನ್ ನಾಯಿ ತಗೊಳಕ್ ಬರ್ತಾ ಇದ್ದೀನಿ ಅಂತ ಹೇಳಿ. ನಾನ್ ಯಾರು ಅಂತ ನಾನು ಹೇಳ್ಕೊಳಕ್ ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ಉಗ್ರು ಸಮಾನಪ್ಪ ನಿನ್ ಮನೇಲಿರೋದು. ಇದ್ರ ವ್ಯಾಲ್ಯೂ ಗೊತ್ತಾ? ಟೀ ಮುಚ್ಕೊಂಡು ಅರ್ಧ ಗಂಟೆಲಿ ನಾಯಿ ನನ್ನ ಹತ್ರ ಇರ್ಬೇಕು ಅಷ್ಟೇ. ಇವರು ಸಾರಿ ಅಂತ ಅಂದ್ರು. ಅಂಜನ್ ತಪ್ಪಿಲ್ಲ, ಅಂಜನಿಗೆ ಗೊತ್ತಿಲ್ಲದೆ ಆಗಿರೋದು. ಅಂಜನ್ ತುಂಬಾ ಒಳ್ಳೆಯವರು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾಯಿನೂ ಹಂಗೆ ನೋಡಿ, ಇಲ್ಲೊಬ್ರು ಲೇಡಿ ಇದಾರೆ, ಅವ್ರಿಗೆ ಕೊಟ್ಟಿರೋದು. ಪಾಪ ಅವ್ರು ಹೈಲೈಟ್ ಮಾಡಬೇಡಿ. ಆದ್ರೆ ಟರ್ಮ್ಸ್ ತರ ನಾನು ಅದೇ ನಾಯಿ ಆದ್ರೂ ಇನ್ವೆಸ್ಟ್ ಮಾಡ್ತೀನಿ ಫ್ರೀ ಆಗಿ. ಈಗ ನಿಮಗ್ ಬೇಕಾ, ನಿಮ್ಗೂ ಫ್ರೀ ಕೊಡ್ತೀನಿ. ಫಂಕ್ಷನ್ ಇದ್ದಾಗ ನಿಮ್ ಮನೆಗೆ ಬಂದು ನಾನು ಇಸ್ಕೊಂಡು ಹೋಗ್ಬಿಟ್ಟು 2.5 ಲಕ್ಷ ಚಾರ್ಜ್ ಮಾಡ್ತೀನಿ 1 ಅವರ್ಗೆ. ದೂರ ಆದ್ರೆ 10 ಲಕ್ಷ. ಗೋವಲ್ಲಿ 2 ಫಂಕ್ಷನ್ 10 ಲಕ್ಷಕ್ಕೆ ಹೋಗ್ತಾ ಇದ್ದೀನಿ. ಅದು ನಾನ್ ದುಡ್ಡು ಕೊಡ್ತೀನಿ. ₹1 ಕೊಡಲ್ಲ ಅವ್ರಿಗೆ. ಶೋ ಅದಕ್ಕೆ ಅಂತವ್ರು ಕೊಡೋದೇ ಇಲ್ಲ ಸರ್. ಹಿಂಗ್ ದುಡ್ಡು ಆಸೆ ಬಿದ್ದವ್ರು ಕೊಡೋದೇ ಇಲ್ಲ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಆಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ನಿಮ್ಗೆ ಶೋಕಿ ಈಗ ಅಷ್ಟು ಕಾಸ್ಟ್ಲಿ ನಾಯಿ ತಗೊಳಕ್ಕಾಗಲ್ಲ. ಅಂತ ಕಾಸ್ಟ್ಲಿ ನಾಯಿ ನಿಮ್ ಮನೇಲಿ ಇದೆ ಅಂದ್ರೆ ನಿಮ್ಗೆ ಗ್ರೇಟ್. ದುಡಿಮೆ ನಿಮ್ದು, ಶೋಕಿ ನಂದು. ಅಷ್ಟೇ, ನಿಮ್ದು ಶೋಕಿ, ನಂದು ಬಿಸ್ನೆಸ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ
ಅಷ್ಟೇ.